दावणगेरे जुनूब असम्बली हल्का, जहां शामनूर शिवशंकरप्पा के इंतकाल से ज़मनी इलेक्शन होने के इम्कानात हैं। इस पस मंज़र में संतबेन्नूर जामिया मस्जिद के मुतवल्ली के एजाज़ अहमद ने दावणगेरे जुनूब असम्बली हल्के से किसी मुसलमान को कांग्रेस पार्टी से टिकट देने का मुतालबा करते हुए एक अखबारी कॉन्फ्रेंस का इनेकाद किया। इस मौके पर करेबिल्टी जामिया मस्जिद मुतवल्ली एजाज बेग, चन्नगिरी जामिया मस्जिद सदर फाजिल अहमद, गौस पीर, सैयद तनवीर, करेबिल्टी इदारा रिफाई आम के सेक्रेटरी उबैदुर्रहमान और शाहबाज खान वगैरह शरीक रहे। आइए देखते हैं वो क्या कहते हैं। ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಶಾಮನೂರ್ ಶಿವಶಂಕರಪ್ಪನವರು ದೈವಾಧೀನರಾದ ಪ್ರಯುಕ್ತ ಆ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಸಮುದಾಯ ಅಲ್ಪಸಂಖ್ಯಾತರಿಗೆ ಈ ಸತಿ ಬಿಟ್ಕೊಡ್ಬೇಕು ಅಂತ ನಾವು KPCCಗೂ ಹಾಗೂ AICCಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಾರಣ ಏನಂದರೆ 1993-94ರಿಂದ ಸತತವಾಗಿ ಆ ಕ್ಷೇತ್ರವನ್ನು ಶಾಮನೂರ್ ಶಿವಶಂಕರಪ್ಪನವರು ಪ್ರತಿನಿಧಿಸ್ಕೊಂಡು ಬಂದಿದ್ರು. ನಮ್ಮ ಜಿಲ್ಲೆಯಲ್ಲಿ 3 ಲಕ್ಷದ ಹತ್ತತ್ರ ಮುಸ್ಲಿಮ್ಸ್ ಓಟಿದ್ದಾರೆ. ಎಲ್ಲೂ ನಮಗೆ ಒಂದು ಅವಕಾಶ ಸಿಗಲಿಲ್ಲ. ಭಾಳ ವರ್ಷ 30-40 ವರ್ಷದಿಂದ ನಮ್ಮ ಚನ್ನಗಿರಿ ತಾಲೂಕಿಗೆ ಅವಕಾಶ ಕೊಟ್ಟರು. ಕಾರಣಾಂತರದಿಂದ ನಾವು ಅಲ್ಲಿ ಯಶಸ್ಸು ಪಡೀಲಿಕ್ಕಾಗಲಿಲ್ಲ. ಈಗ ದಕ್ಷಿಣ ಕ್ಷೇತ್ರದಲ್ಲಿ 80,000 ನಮ್ಮ ಜನಸಂಖ್ಯೆ, ಮುಸ್ಲಿಂ ಬಾಂಧವರ ಜನಸಂಖ್ಯೆ ಇದೆ. ಅದರ ಜೊತೆಗೆ ನಮಗೆ ಈ ಸತಿ ಸರ್ಕಾರ ಇರೋದ್ರಿಂದ ನಮಗೆ ಎಲ್ಲರೂ ಸೇರಿ OBC ಶೆಡ್ಯೂಲ್ ಎಲ್ಲರೂ ಸೇರಿ ನಮಗೆ ಗೆಲ್ಲಿಸ್ಕೊಡ್ತಾರೆ ಅಂತ ವಿಶ್ವಾಸ ಇದೆ. ಹಾಗಾಗಿ ದಯವಿಟ್ಟು ನಮಗೆ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರಲಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಅಧ್ಯಕ್ಷರಾಗಲಿ ಎಲ್ಲರೂ ಇದ್ರ ಒಂದು ಸ್ವಲ್ಪ ಗಮನ ಕೊಟ್ಟು ನಮ್ಮ ಮೈನಾರಿಟೀಸಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾವು ಎಲ್ಲರ ಪರವಾಗಿ ಕೇಳ್ಕೊಂತ ಇದ್ದೀವಿ. ಹಂಗಾಗ್ಬಿಟ್ಟು ಕಾಂಗ್ರೆಸ್ಸಿಗೆ ನಾವು ಸಪೋರ್ಟ್ ಮಾಡಬೇಕಂತ ಮಾಡಿದ್ವಿ. ಒಂದು ವೇಳೆ ಬಿಜೆಪಿ ಪಕ್ಷದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂತೀರ? ಆ ಥರ ಅವ್ರು ಕೊಡಲಾರು. ಕಾರಣ ಏನಂದರೆ ಅವ್ರು ಇಲ್ಲಿವರೆಗೂ ಗ್ರಾಮ ಪಂಚಾಯತಿನೇ ಆಗಲಿ ಯಾವುದೇ ಒಂದು ನಮಗೆ ಸ್ಥಾನಮಾನ ಬಿಜೆಪಿಯವರಿಂದ ಸಿಕ್ಕಿಲ್ಲ. ನಮ್ಮ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಒಂದು ಇಲ್ಲ, ಯಾವ ZPTPನಲ್ಲೂ ಇಲ್ಲ, ಯಾವ MLCನೂ ಇಲ್ಲ. ಸರ್ಕಾರದ ಯಾವುದೇ ಇದರಲ್ಲಿ ನಮಗೆ ಬಿಜೆಪಿಯಲ್ಲಿ ಅವಕಾಶಗಳು ಇಲ್ಲ. JDS ಪಕ್ಷದಿಂದ ಏನಾದ್ರು ಮುಸ್ಲಿಂ ಸಮುದಾಯಕ್ಕೆ ಅದು ಮುಂದೆ ಅದನ್ನ ನಮ್ಮ ಸಮುದಾಯ ಏನ್ ಡಿಸೈಡ್ ಮಾಡ್ತೋ ಮುಂದೆ ಅದು ಬಿಜೆಪಿ JDS ಜಂಟಿ ಇದಾರಲ್ಲ, ಅಲ್ಲ ಅದ್ರ ಬಗ್ಗೆ ಇನ್ನು ಏನಿಲ್ಲ. ನಮ್ಮ ಪ್ರಯತ್ನ ಏನಂದ್ರೆ ಮೊದಲಿಂದನೂ ನಾವು 100% ಕಾಂಗ್ರೆಸ್ಗೆ ಮಾಡ್ಕೊಂಡ್ ಬಂದಿದ್ದೀವಿ. ಕೇಳೋದು ನಮ್ಮ ಹಕ್ಕು. ಮುಂದೆ ಏನೇನಾಗ್ತದೋ ಅದು ಇನ್ನು ನಾವು ಸಮಾಜದಲ್ಲಿ ಯಾರು ಡಿಸೈಡ್ ಏನು ಮಾಡಿಲ್ಲ. ಕಾಂಗ್ರೆಸ್ಗೆ ಈ ಚನ್ನಗಿರಿ ಟೌನಲ್ಲಿ ಅಮಾನುಲ್ಲಾ ಸಾಹೇಬ್ರು ಅಂತ ಹೇಳಿ ಇದ್ದಾರೆ ಸರ್. ಇದ್ದಾರೆ. ಅವ್ರಿಗೆ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಥರದ ಒಂದು ಅಧಿಕಾರ, ಮತ್ತೊಂದು ಯಾವುದೇ ಥರದ ಗೌರವಗಳು ಸಿಕ್ಕಿಲ್ಲ. ಅದರ ಸಂಬಂಧವಾಗಿ ಕೆಲವು ಜನ ಮಾತ್ರ ನಿಮ್ಮ ಸಮುದಾಯದವರು ಅವ್ರ ಪರವಾಗಿ ನಿಂತರು ಲಾಸ್ಟ್ ಟೈಮ್. ಅವಾಗೆಲ್ಲ ನೀವೆಲ್ಲ ಯಾರು ಕೂಡ ಬರಲಿಲ್ಲ. ಅಂದರೆ ಸಮಾಜ ಸಂಘಟನೆ ಇಲ್ವಾ, ಪರವಾಗಿ ಯಾರು ಇಲ್ವಾ? ಸಮಾಜಕ್ಕೆ ನಿಗಮ ಮಂಡಳಿ ವಿಚಾರದಲ್ಲಿ ನಾವು ನಿಗಮ ಮಂಡಳಿ ವಿಚಾರದಲ್ಲಿ ಸಿರಾಜ್ ಅಹಮದ್ ನಮ್ಮ ತಮ್ಮರು ಪತ್ರಿಕೆಯಲ್ಲೂ ಪ್ರಕಟ ಆಗಿತ್ತು ಅವರ ಸ್ಟೇಟ್ಮೆಂಟ್ಗಳೆಲ್ಲ. ಲಾಸ್ಟ್ ಸಿದ್ದರಾಮಯ್ಯ ಪೀರಿಯಡ್ನಾಗೆ ಅವರಿಗೂ ನಮ್ಮ ಸಂತೆಬೆನ್ನೂರಿನ M ಸಿದ್ದಪ್ಪ ಅವರು ಭಾಳ ಹಳಬ್ರು. ಇವರಿಬ್ಬರಿಗೆ ಏನಾದ್ರು ಮಾಡ್ರಿ ಅಂತ ರಾಜಣ್ಣರಿಗೆ ಮನವಿನೂ ಮಾಡಿದ್ವಿ. ನಾವು SK ಫ್ಯಾಮಿಲಿ ಮೀನ್ಸ್ ಇಕ್ಬಾಲ್ ಸಾಹೇಬ್ ಮಕ್ಕಳಾದ ನಾವು ಅವ್ರಿಗೆ ಪ್ರೆಸರ್ ಹಾಕಿದ್ವಿ. ಆವಾಗಿಂದನೂ ನಡೀತಾ ಇದೆ. ಈಗ ಏನಿದೆ ಅದು ಪ್ರಯತ್ನಗಳು ವಯಸ್ಸು ಆಗಿತ್ತಲ್ಲ, ಅಲ್ಲ ವಯಸ್ಸನ್ನಕ್ಕಿಂತ ಪ್ರಯತ್ನ ಏನು ಮಾಡ್ತಾನೆ ಇರಬೇಕು. ಒಂದ್ಸತಿ ನಾನು ಹೇಳಿದ ತಕ್ಷಣ ಯಾವುದು ನಿಗಮ ಮಂಡಳಿಗಳಲ್ಲಿ ನಮಗೆ ಕೊಡಲ್ಲ, ಯಾರಲ್ಲಿ ಕೊಡಲ್ಲ. ಅದಕ್ಕೇನಪ್ಪ ಅಂದ್ರೆ ಸಮಾಜನ ಜೊತೆಗೆ ಕರ್ಕೊಂಡು ಪ್ರೆಸರ್ ಹಾಕಬೇಕಾಗುತ್ತೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ದು ಮತದಾನ ಇವ್ರದ್ದು ನಿಮ್ಮ ಜನಸಂಖ್ಯೆ ಎಷ್ಟಿದೆ? ನಮ್ದು 80,000 ಹತ್ರ ಇದೆ. ಜನಸಂಖ್ಯೆ ಜಾಸ್ತಿ ಇದೆ.
ಜನಸಂಖ್ಯೆ 2,30,000 ಮತದಾರರು ಟೋಟಲ್. ದಕ್ಷಿಣ ವಿಧಾನಸಭಾ ಕ್ಷೇತ್ರ 2,32,000 ಇದ್ದಾರೆ ಜನಸಂಖ್ಯೆ. ಟೋಟಲ್. ವೋಟರ್ಸ್ 82,000. ವೋಟರ್ಸ್ ನಮ್ಮ ಮೈನಾರಿಟೀಸೇ 80,000 ರಿಂದ 82,000 ಲಾಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ. ಕಳೆದ ಬಾರಿಯೂ ಕೂಡ ಮುಸ್ಲಿಂ ಸಮಾಜ ಏನಿದೆ ಅಂತ ಅಂದ್ರೆ ಹೆಚ್ಚು ಕಡಿಮೆ 90% ಕಾಂಗ್ರೆಸ್ಸಿಗೆ ಬೆಂಬಲ ನೀಡಿದೆ. ಅದರ ಪ್ರಯುಕ್ತನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಹಳ ಸುಲಭ ಬರೋಕ್ಕೆ ಒಂದು ಅನುಕೂಲವಾಯಿತು. ಮತ್ತೆ ಶಾಮನೂರ್ ಫ್ಯಾಮಿಲಿ ಮೇಲೆ ಏನಿದೆ ಅಂತ ಅಂದ್ರೆ ಬಹಳ ದೊಡ್ಡ ಅಪಾರವಾದ ಒಂದು ನಂಬಿಕೆ, ವಿಶ್ವಾಸ, ಗೌರವ ಎಲ್ಲ ಇದೆ. ಯಜಮಾನರು ಇರೋವರೆಗೂ ಅದರ ಬಗ್ಗೆ ಹೋಗಿಲ್ಲ. ಈಗ ಸ್ಥಾನ ತೆರವಾಗಿದೆ. ಮೊದಲಿಂದಾನು ಕೂಡ ದುಡ್ಕೊಂಡು ಬಂದಿರತಕ್ಕಂಥ ಈ ಸಮಾಜಕ್ಕೂ ಕೂಡ ಈ ಒಂದು ಅವಕಾಶ ಸಿಗಲಿ ಅಂತ ನಮ್ಮೆಲ್ಲರ ಒಂದು ಆಸೆ. ಅಲ್ಲ, ನೀವು ಪರ್ಟಿಕ್ಯುಲರ್ ಅಭ್ಯರ್ಥಿ ಯಾರಾದ್ರೂ ಫೈನಲ್ ಆಗಿದ್ದಾರೆ ಸರ್? ಅಭ್ಯರ್ಥಿ ಯಾರಂದ್ರೆ ಈಗ ನಮ್ಮ ದೃಷ್ಟಿಯಲ್ಲಿ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರು ಅಂತ, ಅವರ ಪ್ರೆಸೆಂಟ್ MLC ಇದ್ದಾರೆ. ಅವರು ನಮ್ಮ ಸಮಾಜಕ್ಕೆ ಬಹಳ ಅನುಕೂಲ ಮಾಡಿದ್ದಾರೆ. ಅವ್ರ ರೆಸ್ಪ್ರೆಸೆಂಟ್ ಅವ್ರಿಗೆ ಮಾಡಿದ್ರೆ ಒಳ್ಳೇದು. ಇಲ್ಲ ಯಾರಿಗೆ ಕೊಟ್ರು ತೊಂದರೆ ಏನಿಲ್ಲ. ದುಡಿಯಕ್ಕೆ ರೆಡಿ ಇದೆ. ಮೊದಲನೇ ಆಯ್ಕೆ ಏನಂದ್ರೆ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್, ಯಾಕಂದ್ರೆ ಅನುಭವ ಇದೆ. ಈಗ ಶಾಮನೂರ್ ಫ್ಯಾಮಿಲಿ ಕುಟುಂಬ ರಾಜಕಾರಣ. ಅವ್ರ ಸೊಸೆ ಸಂಸದರು, ಮಗ ಜಿಲ್ಲಾ ಉಸ್ತುವಾರಿ ಸಚಿವ, ಅಪ್ಪ ಶಾಸಕರಾಗಿದ್ದರು. ಈ ಮತ್ತೆ ಅವ್ರ ಫ್ಯಾಮಿಲಿಗೆ ಕೊಡೋದ್ರಿಂದ ಮತ್ತೆ ಅದು ಕುಟುಂಬ ರಾಜಕಾರಣ ಆಗೋದಿಲ್ಲ. ಈಗ ಅಷ್ಟು ಹೆಚ್ಚಿನ ವಿಷಯಗಳು ನಾವು ಚರ್ಚೆ ಮಾಡೋಕ್ಕಾಗಲ್ಲ. ನಾವು ಹೇಳೋದಿಷ್ಟೇ, ಅವರು ಒಂದು ಶಂಕರಪ್ಪರು ಒಂದು ವಾಗ್ದಾನ ಮಾಡಿದ್ರು. ಅವರು 13ರಲ್ಲೇ ಹೇಳಿದ್ರು, ಇದು ಕೊನೆ ಎಲೆಕ್ಷನ್, ನೆಕ್ಸ್ಟ್ ನಿಮ್ಮರಿಗೆ ನಾನು ಅವಕಾಶ ಮಾಡಿಕೊಡ್ತೀನಿ ಅಂತಾನೆ ಹೇಳಿದ್ರು. ಅದಾದ್ಮೇಲೆ 18ರಲ್ಲೂ ಅಂದ್ರು. ಈಗ ಅವರಾಗೆ ಮುಸ್ಲಿಂ ಸಮಾಜ ನಮಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಈಗ ಅವರಿಗೆ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲರೂ ಕಳ್ಕಳಿ. ಏನಂದ್ರೆ ಅವರೇ ಮುಂದೆ ನಿಂತಿದ್ದು ಒಬ್ಬರಿಗೆ ಸೀಟ್ ಯಾರಿಗಾರು ಕೊಡಿಸಿ ಗೆಲ್ಲಿಸ್ಬೇಕಂತ ನಮ್ಮ ಆಸೆ. ಒಂದ್ ವೇಳೆ ಸಮುದಾಯಕ್ಕೆ ಟಿಕೆಟ್ ಸಿಗ್ಲಿಲ್ಲ, ಅವರು ಫ್ಯಾಮಿಲಿಯಲ್ಲಿ ಸಮರ್ಥನ್ ಅವರು ಕಣಕ್ಕಿಳಿತಾರೆ ಅನ್ಕಡೆ, ಅವಾಗ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ? ಅದು ಆ ಪ್ರತಿಕ್ರಿಯೆ ಇನ್ನು ಈಗಲೇ ಏನು ಹೇಳಕ್ಕಾಗಲ್ಲ. ನಮ್ಮ ಪ್ರಯತ್ನ ಎಲ್ಲಿವರೆಗೆ ನಾವು ಸಾಧ್ಯತೆ ಇದೆ ಅಲ್ಲಿವರೆಗೂ ಪ್ರಯತ್ನ ಆ ಮಾಡಿ. ವೇಳೆ ಸಮುದಾಯಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ಕಾಲಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತ ಯೋಚನೆಗಳು ಏನಾದ್ರು? ಆ ಯೋಚನೆ ಅದ್ರ ಬಗ್ಗೆ ಯಾವ ವಿಷಯ ಇನ್ನು ಚರ್ಚೆನೇ ಇಲ್ಲ. ನಮಗೆ ನಂಬಿಕೆ ಇದೆ, ಈ ಬಾರಿ ಶಂಕರಪ್ಪರು ಹೋದ್ಮೇಲೆ ನಮಗೆ ಕೊಡ್ತಾರೆ ಅಂತ ಅಂದಿದ್ರು. ನಮಗೆ ಪೂರಾ ಭರವಸೆ ಇದೆ. ನಮ್ಮ ಕಾಂಗ್ರೆಸ್ ಪಾರ್ಟಿ, ನಮ್ಮ ಸ್ಟೇಟ್ ಕಮಿಟಿ, ಜಿಲ್ಲಾ ಕಮಿಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ. ನಮಗೆ ಸಿಗ್ತತೆ ಅಂತ. ಈಗ ಸಿದ್ದರಾಮಯ್ಯನವರು ಅದೇ ಹೇಳ್ತಾರೆ. ಈಗ ಬಸವಣ್ಣರ ತತ್ವದ ಪ್ರಕಾರ ನಾವು ಸಮಪಾಳು ಅಂತಾರೆ ವಿಷಯ. ಈಗ ಆ ಥರ ನೋಡಿದ್ರೆ ಎಲ್ಲರಿಗೂ ಅವಕಾಶಗಳಿದ್ದಾವೆ, ನಮಗೆ ಅವಕಾಶ ಇಲ್ಲ. ಅಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಕೇಳಕ್ಕೆ ನಾವು ಇಷ್ಟಪಡ್ತಿದೀವಿ. ಈಗ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಎಲ್ಲರಿಗೂ ಸಮನಾಗಿ ಅವಕಾಶ ಕೊಡ್ಬೇಕಾಗುತ್ತೆ. ಈಗ ನಮ್ಮ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು, ಎಸ್ಪೆಷಲಿ ದಾವಣಗೆರೆಯಲ್ಲಿ ಹಿಂದುಳಿಯ ಕಾರಣ ಏನಂದ್ರೆ ಇದೇ ರೀಸನ್. ಅಧಿಕಾರದಿಂದ ವಂಚಿತರಾಗಿರೋದಕ್ಕೆ ನಾವೆಲ್ಲ ಬಹಳ ಹಿಂದುಳಿದಿದ್ದೀವಿ. ಈಗ ನೀವು ಅವಕಾಶ ಮಾಡಿದ್ರೆ ನಾವು ನಾಳೆ ನಮ್ಮ ಜಿಲ್ಲೆ ಒಳಗೆ ಒಂದು ಉತ್ತಮ ಸ್ಥಾನಮಾನಕ್ಕೆ ಬರ್ತೀವಿ ಅಂತ ನಮ್ಮ ಆಸೆ. 30 ವರ್ಷದಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವರು ನಮ್ಮ ಬಗ್ಗೆ ಕಾಳಜಿ ವಹಿಸಿ 30 ವರ್ಷ ನಮಗೆ, ನಮ್ಮ ಪಾರ್ಟಿಗೆ, ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಕಾಳಜಿ ವಹಿಸಿ ನಮಗೆ ಅವಕಾಶ ಕೊಟ್ಟಿದ್ರೆ ಬಹಳ ಒಳ್ಳೆಯದು. ಒಂದು ವೇಳೆ ಸಿಗದೆ ಇದ್ರೆ ಅವ್ರ ಕುಟುಂಬಕ್ಕೆ ಏನಾರ ಕುಟುಂಬದಲ್ಲೇ ಟಿಕೆಟ್ ಕೊಟ್ರೆ ನೀವು ಸಪೋರ್ಟ್ ಮಾಡ್ತಾರೆ? ನಮ್ಮ ಸಮುದಾಯ ಸಪೋರ್ಟ್ ಚನ್ನಗಿರಿ ತಾಲೂಕಿನ ಮುಸಲ್ಮಾನರು ನಾವೆಲ್ಲ ಸೇರಿರೋದು. ಇನ್ನು ದಾವಣಗೆರೆಯಲ್ಲಿ ಏನಾದ್ರು ಗೊತ್ತಿಲ್ಲ, ಅವ್ರೇನ್ ತೀರ್ಮಾನ ಮಾಡ್ತಾರೆ, ಅಲ್ಲಿ ಏನ್ ನಡೀತಾ ಇದೆ ಅದು ಇಲ್ಲ. ನಮ್ಮ ಅನಿಸಿಕೆ ಏನಂದ್ರೆ, ನಮ್ಮ ತಾಲೂಕಿನ ಒಂದು ಅನಿಸಿಕೆ, ನಾವು ಬೇಡಿಕೆ ಇಡ್ತಿದೀವಿ. ನಮ್ಮ ಡಿಸ್ಟ್ರಿಕ್ಟ್ನಾಗೆ ನಮ್ಮ ಇರ್ಲಿ ಅಂತ ಒಂದ್ ಜಾಗ, ಅದು ಸೇಫೆಸ್ಟ್ ಜಾಗ. ನೀವೆಲ್ಲ
ಸ್ವಲ್ಪ ಪ್ರಯತ್ನ ಮಾಡಿದ್ರು ನಾವು ಗೆಲ್ಲೋ ಚಾನ್ಸಸ್ ಇರುತ್ತೆ, ನಮ್ಮ ಕ್ಷೇತ್ರ ಉಳಿಸ್ಕೊಂತ ಬರ್ಬೋದು. ಮೊದ್ಲಿಂದನೂ ಆ ಕ್ಷೇತ್ರ ಕಾಂಗ್ರೆಸ್, ಇಲ್ಲಿವರೆಗೂ ಬೇರೆ ಯಾರು ಬಂದಿಲ್ಲ ಅಲ್ಲಿ.